ಮೇನ್ ರೋಡಲ್ಲಿ ಹೈಸ್ಕೂಲ್ ಇದೆ. ಹೆಣ್ಮಕ್ಳು ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಕುಡಿದ್ಬಿಟ್ಟು ಬಂದವರು ಸ್ವಲ್ಪ ತೊಂದರೆ ಕೊಡ್ತಾರೆ. ಈಗ ರೋಡ್ ಪಕ್ಕನೇ ಬಿತ್ಕೋತಾರೆ ಕುಡಿದ್ಬಿಟ್ಟು. ಮನವಿನೂ ತಿರಸ್ಕರಿಸಿ ಅವ್ರು ಏನಾರ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸ ರಾಮೇನಹಳ್ಳಿ ಗ್ರಾಮದಲ್ಲಿ ಬಾರ್ ಹಾಗೂ ಮದ್ಯದಂಗಡಿ ತೆರೆಯಲು ಅವಕಾಶ ನೀಡಬಾರದು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬಾರ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ DC ಅವರಿಂದ. ಅದನ್ನು NOCಗೋಸ್ಕರ ನಮ್ಮ ಪಂಚಾಯತಿಗೆ ಕೊಟ್ಟಿದ್ದಾರೆ. ಅಲ್ಲಿಗೆ ಪಂಚಾಯತಿಗೆ ನಮಗೆ ಬಾರ್ ಬೇಡ ಅಂದ್ಬಿಟ್ಟು ನಾವು ಮನವಿ ಸಲ್ಲಿಸಿದ್ದೀವಿ. ಗ್ರಾಮಸ್ಥರು ಸುಮಾರು ಒಂದು 2-3 ಸಾವಿರ ಜನ ಸೇರಿಕೊಂಡು ಮನವಿ ಸಲ್ಲಿಸಿದ್ದೀವಿ. ಏನಪ್ಪ ಉದ್ದೇಶ ಅಂತಂದರೆ, ಮೇನ್ ರೋಡಲ್ಲಿ ಹೈಸ್ಕೂಲ್ ಇದೆ. ಹೆಣ್ಮಕ್ಳು ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಕುಡಿದ್ಬಿಟ್ಟು ಬಂದವರು ಸ್ವಲ್ಪ ತೊಂದರೆ ಕೊಡ್ತಾರೆ. ಈಗ ರೋಡ್ ಪಕ್ಕನೇ ಬಿತ್ಕೋತಾರೆ ಕುಡಿದ್ಬಿಟ್ಟು. ಮತ್ತು ಪೇಷಂಟ್ಗಳು ಹಾಸ್ಪಿಟ್ಲ್ ಪಕ್ಕನೇ ಇದೆ, ಅವ್ರಿಗೆ ಹೋಗೋರಿಗೆ ತೊಂದರೆ ಆಗುತ್ತೆ. ಆ ದೆಸೆಯಿಂದ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂದ್ಬಿಟ್ಟು ನಾವು ಮನವಿನೂ ಸಲ್ಲಿಸಿದ್ದೀವಿ. ಅದನ್ನು ಮಿಕ್ಮೀರಿ ಮನವಿನೂ ತಿರಸ್ಕರಿಸಿ ಅವ್ರು ಏನಾರ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. EO ಆಫೀಸ್ಗೂ ಹೋಗಿ ಗಲಾಟೆನೂ ಮಾಡ್ತೀವಿ, ಹೋರಾಟನೂ ಮಾಡ್ತೀವಿ. ಮತ್ತು CO ಆಫೀಸ್ಗೂ ಸುಧಾ ಹೋಗಿ ಮನವಿ ಮಾಡ್ತೀವಿ. ಮೇಲ್ಮಟ್ಟದಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲೂ ರೈತರ ಸಂಘದವರಿದ್ದಾರೆ, ಅವ್ರ ಸಮ್ಮುಖದಲ್ಲೇ ನಾವು ಹೋರಾಟ ಮಾಡ್ತೀವಿ. ಬೋಳನಹಳ್ಳಿ ಹಾಗೂ ಹೊಸ ರಾಮೇನಹಳ್ಳಿ ಗ್ರಾಮಗಳು ಪ್ರಮುಖ ಸಂಪರ್ಕ ಗ್ರಾಮಗಳಾಗಿದ್ದು, ಗ್ರಾಮದಲ್ಲಿ ಅಂಚೆ ಕಚೇರಿ, ಬ್ಯಾಂಕ್, ಆಸ್ಪತ್ರೆ, ನ್ಯಾಯಬೆಲೆ ಅಂಗಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿದಂತೆ ಹಲವು ಸಾರ್ವಜನಿಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿದಿನ ನೂರಾರು ಜನರು, ಮಹಿಳೆಯರು, ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಮತ್ತು ವ್ಯಾಪಾರ ಉದ್ದೇಶಕ್ಕೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಇಂತಹ ಗ್ರಾಮದಲ್ಲಿ ಮದ್ಯದ ಅಂಗಡಿ ಆರಂಭವಾದರೆ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾರೋ ಬಾರ್ ಮಾಡಬೇಕು ಅಂತ ಪಂಚಾಯತಿಲಿ NSC ಕೇಳ್ತಾ ಇದ್ದಾರೆ. ಅದರಿಂದ ನಾವು ಇಲ್ಲಿ 3,000-4,000 ಜನಸಂಖ್ಯೆ ಇದೆ. ಹೆಣ್ಮಕ್ಳೆಲ್ಲ ಸ್ಕೂಲ್ ಹತ್ರ ಇದೆ. ಮತ್ತು ಅದರಿಂದ ನಮಗೆ ಭಾಳ ತೊಂದರೆ ಆಯ್ತದೆ ಅಂತ ಅನ್ನೋ ಜೊತೆಯಿಂದ ನಾವು ತಗರಾಲು ಕೊಟ್ಟಿದ್ದೀವಿ ಪಂಚಾಯತಿಗೆ. ಅದರಿಂದ ಮೀರಿ ಏನಾರೇ ಮಾಡ್ತೀವಿ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾನು ಗ್ರಾಮ ಯಜಮಾನ. ಬಾರ್ ತೆರೆಯಲು NOCಯನ್ನು ಪಡೆಯಲು ಅರ್ಜಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಆ ಅರ್ಜಿಯನ್ನು ತಿರಸ್ಕರಿಸಬೇಕು ಎಂದು ಗ್ರಾಮಸ್ಥರು PDO ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಗ್ರಾಮದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ವಿನಂತಿಸಿದ್ದಾರೆ. ಒಂದು ವೇಳೆ ಬಾರ್ ಅಥವಾ ಯಾವುದೇ ರೀತಿಯ ಮದ್ಯದಂಗಡಿಗೆ ಅನುಮತಿ ನೀಡಿದರೆ ರೈತ ಸಂಘ, ಶ್ರೀಶಕ್ತಿ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ಸೇರಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀವು ಈಗ ಆಲ್ರೆಡಿ ಬೋರ್ಡಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್ವೆ ನಂಬರ್ 90/8ರಲ್ಲಿ ಏನು ಭೂ ಪರಿವರ್ತನೆ ಆಗಿದ್ದು ಜಮೀನಿದೆ, ಅದರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತರಲಿಕ್ಕೆ ಅವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿನ ನಾವು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಆಕ್ಷೇಪಣೆ ಕಾಲ್ ಮಾಡಿದ್ದೀವಿ. ಏನು ನೀವು ಆಕ್ಷೇಪಣೆಯನ್ನು ಕೊಟ್ಟಿದ್ರಿ, ಈ ಆಕ್ಷೇಪಣೆಯನ್ನು ನೆಕ್ಸ್ಟ್ ನಾವು 5ನೇ ತಾರೀಕು ಸಾಮಾನ್ಯ ಸಭೆ ಇದೆ, ಆ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ನೀವು ಕೊಟ್ಟಂಥ ಆಕ್ಷೇಪಣೆಗಳ ವಿವರಗಳನ್ನು ಸಭೆಗೆ ವರದಿ ಮಾಡ್ತೇವೆ.